ವಂಚಕೆ ಐಶ್ವರ್ಯ ಗೌಡ ಪ್ರಕರಣದ ತನಿಖೆಗೆ ಈಗ ಖಡಕ್ ಸಿಂಗಂ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಕೇಸನ್ನ ತನಿಖೆ ಮಾಡ್ತಾ ಇದ್ದಂತಹ ಅಧಿಕಾರಿ ಚಂದನ್ ಅವರನ್ನೇ ಈ ಕೇಸ್ಗೂ ಕೂಡ ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಯಾಕೆ ನೋಡಿ. ವಂಚಕಿ ಐಶ್ವರ್ಯ ಗೌಡಗೆ ದೊಡ್ಡ ಶಾಕ್ ಕೊಟ್ಟ ಖಾಕಿ. ಕೇಸ್ ತನಿಖಾಧಿಕಾರಿಯಾಗಿ ಎಸಿಪಿ ಚಂದನ್ ನೇಮಕ. ಐಶ್ವರ್ಯ ಗೌಡ ವಂಚನೆಗೆ ಮತ್ತೊಂದು ಹೆಸರೇ ಐಶ್ವರ್ಯ ಅಂದ್ರೆ ತಪ್ಪಾಗಲ್ಲ. ಒಬ್ಬರಲ್ಲ ಇಬ್ಬರಲ್ಲ ಸಿಕ್ಕವರಿಗೆ ನಾವ ಹಾಕಿ ಹಣ ದೋಚಿರುವ ಈ ಖತರ್ನಾಕ್ ವಂಚಕಿ ಕೇಸ್ ತನಿಖೆಗೆ ಇದೀಗ ಸಿಂಗಂ ಒಬ್ಬರನ್ನ ಸರ್ಕಾರ ನೇಮಕ ಮಾಡಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಎಂಬ ಹೆಸರಿನಲ್ಲಿ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡ ಪ್ರಕರಣವನ್ನ ತನಿಖೆ ಮಾಡುವುದಕ್ಕೆ ಮತ್ತೋರ್ವ ಎಸಿಪಿಯನ್ನ ಸರ್ಕಾರ ನೇಮಕ ಮಾಡಿದೆ. ಐಶ್ವರ್ಯ ಸಿಟಿಆರ್ ತೆಗೆಸುತ್ತಿದ್ದ ವಿಚಾರ ಬಯಲಾಗ್ತಾ ಇದ್ದಂತೆ ಮತ್ತೊಬ್ಬರ ನೇಮಕ ಮಾಡಲಾಗಿದೆ. ವಂಚನೆ ಕೇಸ್ ಅನ್ನ ಎಸಿಪಿ ಭರತ್ ರೆಡ್ಡಿ ಮಾಡ್ತಿದ್ರೆ ಸಿಟಿಆರ್ ಕೇಸ್ ತನಿಖೆಯನ್ನ ಚಂದನ್ ಹೆಗಲಿಗೆ ನೀಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖಾಧಿಕಾರಿ ಆಗಿದ್ದ ವಿಜಯನಗರ ಎಸಿಪಿ ಆಗಿದ್ದ ಚಂದನ್ ಬ್ಯಾಟರಾಯನಪುರದ ಸಿಟಿಆರ್ ಕೇಸ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಚಂದನ್ ನೇಮಕ ಯಾಕೆ ಎಂಬುದನ್ನ ನೋಡುವುದಾದ್ರೆ ಎಸಿಬಿ ಭರತ್ ರೆಡ್ಡಿ ನೀಡಿದ ದೂರು ತನಿಖೆ, ಐಶ್ವರ್ಯ ವಂಚನೆ ಜಾಲದ ಸಿಡಿಆರ್ ತನಿಖೆ ಅಗತ್ಯ. ಐಪಿಸಿ 120B 409 ಹಾಗೂ ಐಟಿ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ. 2021 ಜುಲೈನಿಂದ 2024 ಮಾರ್ಚ್ ವರೆಗಿನ ದಾಖಲೆ ತೆಗೆಯಬೇಕಾಗಿದೆ. ಹೀಗಾಗಿ ಸಾಲ ಕೊಟ್ಟವರು ದೂರಿನ ಆಧಾರಕ್ಕೆ ಸಿಡಿಆರ್ ಬೇಕು. ಅಪರಾಧ ಕೇಸ್ ದಾಖಲಾದರೆ ಮಾತ್ರ ಸಿಡಿಆರ್ ತೆಗೆಯಬಹುದು. ಅದು ಯಾವೊಬ್ಬ ವ್ಯಕ್ತಿಯೂ ಸಿಡಿಆರ್ ತೆಗೆಯುವಂತಿಲ್ಲ. ಪೊಲೀಸರಿಗೆ ಮಾತ್ರ ಸಿಡಿಆರ್ ತೆಗೆಸುವುದಕ್ಕೆ ಅವಕಾಶ ಇದೆ. ಹೀಗಾಗಿ ಈ ವಂಚಕಿ ಐಶ್ವರ್ಯ ಕೇಸ್ನಲ್ಲಿ ಸಿಡಿಆರ್ ತನಿಖೆಗಾಗಿ ಚಂದನ್ ನೇಮಕ ಮಾಡಲಾಗಿದೆ. ಇನ್ನು ಐಶ್ವರ್ಯ ಗೌಡಳ ಸಿಡಿಆರ್ ತೆಗೆಯುವುದಕ್ಕೆ ಸಹಕರಿಸಿದ ಕಾರಣ ಪೊಲೀಸ್ ಅಧಿಕಾರಿಗಳಿಗೆ ಮುಟ್ಟಿದ್ದು. ಹೀಗಾಗಿ ಕಮಿಷನರ್ ಫುಲ್ ಗರಂ ಆಗಿ ಯಾರೇ ಆಫೀಸರ್ಸ್ ಇದ್ರೂ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಐಶ್ವರ್ಯ ಗೌಡ ಸಿಡಿಆರ್ ತೆಗೆಸಿ ತನಿಖೆ ಮಾಡುವುದಕ್ಕೆ ಎಸಿಪಿ ಚಂದನ್ ನೇಮಕ ಮಾಡಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಂಚಕೆ ಐಶ್ವರ್ಯ ಗೌಡ ಪ್ರಕರಣದ ತನಿಖೆಗೆ ಈಗ ಖಡಕ್ ಸಿಂಗಂ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಕೇಸನ್ನ ತನಿಖೆ ಮಾಡ್ತಾ ಇದ್ದಂತಹ ಅಧಿಕಾರಿ ಚಂದನ್ ಅವರನ್ನೇ ಈ ಕೇಸ್ಗೂ ಕೂಡ ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಯಾಕೆ ನೋಡಿ. ವಂಚಕಿ ಐಶ್ವರ್ಯ ಗೌಡಗೆ ದೊಡ್ಡ ಶಾಕ್ ಕೊಟ್ಟ ಖಾಕಿ. ಕೇಸ್ ತನಿಖಾಧಿಕಾರಿಯಾಗಿ ಎಸಿಪಿ ಚಂದನ್ ನೇಮಕ. ಐಶ್ವರ್ಯ ಗೌಡ ವಂಚನೆಗೆ ಮತ್ತೊಂದು ಹೆಸರೇ ಐಶ್ವರ್ಯ ಅಂದ್ರೆ ತಪ್ಪಾಗಲ್ಲ. ಒಬ್ಬರಲ್ಲ ಇಬ್ಬರಲ್ಲ ಸಿಕ್ಕವರಿಗೆ ನಾವ ಹಾಕಿ ಹಣ ದೋಚಿರುವ ಈ ಖತರ್ನಾಕ್ ವಂಚಕಿ ಕೇಸ್ ತನಿಖೆಗೆ ಇದೀಗ ಸಿಂಗಂ ಒಬ್ಬರನ್ನ ಸರ್ಕಾರ ನೇಮಕ ಮಾಡಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಎಂಬ ಹೆಸರಿನಲ್ಲಿ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡ ಪ್ರಕರಣವನ್ನ ತನಿಖೆ ಮಾಡುವುದಕ್ಕೆ ಮತ್ತೋರ್ವ ಎಸಿಪಿಯನ್ನ ಸರ್ಕಾರ ನೇಮಕ ಮಾಡಿದೆ. ಐಶ್ವರ್ಯ ಸಿಟಿಆರ್ ತೆಗೆಸುತ್ತಿದ್ದ ವಿಚಾರ ಬಯಲಾಗ್ತಾ ಇದ್ದಂತೆ ಮತ್ತೊಬ್ಬರ ನೇಮಕ ಮಾಡಲಾಗಿದೆ. ವಂಚನೆ ಕೇಸ್ ಅನ್ನ ಎಸಿಪಿ ಭರತ್ ರೆಡ್ಡಿ ಮಾಡ್ತಿದ್ರೆ ಸಿಟಿಆರ್ ಕೇಸ್ ತನಿಖೆಯನ್ನ ಚಂದನ್ ಹೆಗಲಿಗೆ ನೀಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖಾಧಿಕಾರಿ ಆಗಿದ್ದ ವಿಜಯನಗರ ಎಸಿಪಿ ಆಗಿದ್ದ ಚಂದನ್ ಬ್ಯಾಟರಾಯನಪುರದ ಸಿಟಿಆರ್ ಕೇಸ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಚಂದನ್ ನೇಮಕ ಯಾಕೆ ಎಂಬುದನ್ನ ನೋಡುವುದಾದ್ರೆ ಎಸಿಬಿ ಭರತ್ ರೆಡ್ಡಿ ನೀಡಿದ ದೂರು ತನಿಖೆ, ಐಶ್ವರ್ಯ ವಂಚನೆ ಜಾಲದ ಸಿಡಿಆರ್ ತನಿಖೆ ಅಗತ್ಯ. ಐಪಿಸಿ 120B 409 ಹಾಗೂ ಐಟಿ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ. 2021 ಜುಲೈನಿಂದ 2024 ಮಾರ್ಚ್ ವರೆಗಿನ ದಾಖಲೆ ತೆಗೆಯಬೇಕಾಗಿದೆ. ಹೀಗಾಗಿ ಸಾಲ ಕೊಟ್ಟವರು ದೂರಿನ ಆಧಾರಕ್ಕೆ ಸಿಡಿಆರ್ ಬೇಕು. ಅಪರಾಧ ಕೇಸ್ ದಾಖಲಾದರೆ ಮಾತ್ರ ಸಿಡಿಆರ್ ತೆಗೆಯಬಹುದು. ಅದು ಯಾವೊಬ್ಬ ವ್ಯಕ್ತಿಯೂ ಸಿಡಿಆರ್ ತೆಗೆಯುವಂತಿಲ್ಲ. ಪೊಲೀಸರಿಗೆ ಮಾತ್ರ ಸಿಡಿಆರ್ ತೆಗೆಸುವುದಕ್ಕೆ ಅವಕಾಶ ಇದೆ. ಹೀಗಾಗಿ ಈ ವಂಚಕಿ ಐಶ್ವರ್ಯ ಕೇಸ್ನಲ್ಲಿ ಸಿಡಿಆರ್ ತನಿಖೆಗಾಗಿ ಚಂದನ್ ನೇಮಕ ಮಾಡಲಾಗಿದೆ. ಇನ್ನು ಐಶ್ವರ್ಯ ಗೌಡಳ ಸಿಡಿಆರ್ ತೆಗೆಯುವುದಕ್ಕೆ ಸಹಕರಿಸಿದ ಕಾರಣ ಪೊಲೀಸ್ ಅಧಿಕಾರಿಗಳಿಗೆ ಮುಟ್ಟಿದ್ದು. ಹೀಗಾಗಿ ಕಮಿಷನರ್ ಫುಲ್ ಗರಂ ಆಗಿ ಯಾರೇ ಆಫೀಸರ್ಸ್ ಇದ್ರೂ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಐಶ್ವರ್ಯ ಗೌಡ ಸಿಡಿಆರ್ ತೆಗೆಸಿ ತನಿಖೆ ಮಾಡುವುದಕ್ಕೆ ಎಸಿಪಿ ಚಂದನ್ ನೇಮಕ ಮಾಡಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಂಚಕೆ ಐಶ್ವರ್ಯ ಗೌಡ ಪ್ರಕರಣದ ತನಿಖೆಗೆ ಈಗ ಖಡಕ್ ಸಿಂಗಂ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಕೇಸನ್ನ ತನಿಖೆ ಮಾಡ್ತಾ ಇದ್ದಂತಹ ಅಧಿಕಾರಿ ಚಂದನ್ ಅವರನ್ನೇ ಈ ಕೇಸ್ಗೂ ಕೂಡ ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಯಾಕೆ ನೋಡಿ.
ಬೊಚ್ಚಕಿ ಐಶ್ವರ್ಯ ಗೌಡಗೆ ದೊಡ್ಡ ಶಾಕ್ ಕೊಟ್ಟ ಖಾಕಿ. ಕೇಸ್ ತನಿಖಾಧಿಕಾರಿಯಾಗಿ ಎಸಿಪಿ ಚಂದನ್ ನೇಮಕ. ಐಶ್ವರ್ಯ ಗೌಡ ವಂಚನೆಗೆ ಮತ್ತೊಂದು ಹೆಸರೇ ಐಶ್ವರ್ಯ ಅಂದ್ರೆ ತಪ್ಪಾಗಲ್ಲ. ಒಬ್ಬರಲ್ಲ ಇಬ್ಬರಲ್ಲ ಸಿಕ್ಕವರಿಗೆ ನಾವ ಹಾಕಿ ಹಣ ದೋಚಿರುವ ಈ ಖತರ್ನಾಕ್ ವಂಚಕಿ ಕೇಸ್ ತನಿಖೆಗೆ ಇದೀಗ ಸಿಂಗಂ ಒಬ್ಬರನ್ನ ಸರ್ಕಾರ ನೇಮಕ ಮಾಡಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಎಂಬ ಹೆಸರಿನಲ್ಲಿ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡ ಪ್ರಕರಣವನ್ನ ತನಿಖೆ ಮಾಡುವುದಕ್ಕೆ ಮತ್ತೋರ್ವ ಎಸಿಪಿಯನ್ನ ಸರ್ಕಾರ ನೇಮಕ ಮಾಡಿದೆ. ಐಶ್ವರ್ಯ ಸಿಟಿಆರ್ ತೆಗೆಸುತ್ತಿದ್ದ ವಿಚಾರ ಬಯಲಾಗ್ತಾ ಇದ್ದಂತೆ ಮತ್ತೊಬ್ಬರ ನೇಮಕ ಮಾಡಲಾಗಿದೆ. ವಂಚನೆ ಕೇಸ್ ಅನ್ನ ಎಸಿಪಿ ಭರತ್ ರೆಡ್ಡಿ ಮಾಡ್ತಿದ್ರೆ ಸಿಟಿಆರ್ ಕೇಸ್ ತನಿಖೆಯನ್ನ ಚಂದನ್ ಹೆಗಲಿಗೆ ನೀಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖಾಧಿಕಾರಿ ಆಗಿದ್ದ ವಿಜಯನಗರ ಎಸಿಪಿ ಆಗಿದ್ದ ಚಂದನ್ ಬ್ಯಾಟರಾಯನಪುರದ ಸಿಟಿಆರ್ ಕೇಸ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಚಂದನ್ ನೇಮಕ ಯಾಕೆ ಎಂಬುದನ್ನು ನೋಡುವುದಾದ್ರೆ ಎಸಿಬಿ ಭರತ್ ರೆಡ್ಡಿ ನೀಡಿದ ದೂರು ತನಿಖೆ, ಐಶ್ವರ್ಯ ವಂಚನೆ ಜಾಲದ ಸಿಡಿಆರ್ ತನಿಖೆ ಅಗತ್ಯ. ಐಪಿಸಿ 120B 409 ಹಾಗೂ ಐಟಿ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ. 2021 ಜುಲೈನಿಂದ 2024 ಮಾರ್ಚ್ ವರೆಗಿನ ದಾಖಲೆ ತೆಗೆಯಬೇಕಾಗಿದೆ. ಹೀಗಾಗಿ ಸಾಲ ಕೊಟ್ಟವರು ದೂರಿನ ಆಧಾರಕ್ಕೆ ಸಿಡಿಆರ್ ಬೇಕು. ಅಪರಾಧ ಕೇಸ್ ದಾಖಲಾದರೆ ಮಾತ್ರ ಸಿಡಿಆರ್ ತೆಗೆಯಬಹುದು. ಅದು ಯಾವೊಬ್ಬ ವ್ಯಕ್ತಿಯೂ ಸಿಡಿಆರ್ ತೆಗೆಯುವಂತಿಲ್ಲ. ಪೊಲೀಸರಿಗೆ ಮಾತ್ರ ಸಿಡಿಆರ್ ತೆಗೆಸುವುದಕ್ಕೆ ಅವಕಾಶ ಇದೆ. ಹೀಗಾಗಿ ಈ ವಂಚಕಿ ಐಶ್ವರ್ಯ ಕೇಸ್ನಲ್ಲಿ ಸಿಡಿಆರ್ ತನಿಖೆಗಾಗಿ ಚಂದನ್ ನೇಮಕ ಮಾಡಲಾಗಿದೆ. ಇನ್ನು ಐಶ್ವರ್ಯ ಗೌಡಳ ಸಿಡಿಆರ್ ತೆಗೆಯುವುದಕ್ಕೆ ಸಹಕರಿಸದ ಕಾರಣ ಪೊಲೀಸ್ ಅಧಿಕಾರಿಗಳಿಗೆ ಮುಟ್ಟಿದ್ದು. ಹೀಗಾಗಿ ಕಮಿಷನರ್ ಫುಲ್ ಗರಂ ಆಗಿ ಯಾರೇ ಆಫೀಸರ್ಸ್ ಇದ್ರೂ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಐಶ್ವರ್ಯ ಗೌಡ ಸಿಡಿಆರ್ ತೆಗೆಸಿ ತನಿಖೆ ಮಾಡುವುದಕ್ಕೆ ಎಸಿಪಿ ಚಂದನ್ ನೇಮಕ ಮಾಡಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಂಚಕಿ ಐಶ್ವರ್ಯ ಗೌಡ ಪ್ರಕರಣದ ತನಿಖೆಗೆ ಈಗ ಖಡಕ್ ಸಿಂಗಂ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಕೇಸನ್ನ ತನಿಖೆ ಮಾಡ್ತಾ ಇದ್ದಂತಹ ಅಧಿಕಾರಿ ಚಂದನ್ ಅವರನ್ನೇ ಈ ಕೇಸ್ಗೂ ಕೂಡ ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಯಾಕೆ ನೋಡಿ. ಬೊಚ್ಚಕಿ ಐಶ್ವರ್ಯ ಗೌಡಗೆ ದೊಡ್ಡ ಶಾಕ್ ಕೊಟ್ಟ ಖಾಕಿ. ಕೇಸ್ ತನಿಖಾಧಿಕಾರಿಯಾಗಿ ಎಸಿಪಿ ಚಂದನ್ ನೇಮಕ. ಐಶ್ವರ್ಯ ಗೌಡ ವಂಚನೆಗೆ ಮತ್ತೊಂದು ಹೆಸರೇ ಐಶ್ವರ್ಯ ಅಂದ್ರೆ ತಪ್ಪಾಗಲ್ಲ. ಒಬ್ಬರಲ್ಲ ಇಬ್ಬರಲ್ಲ ಸಿಕ್ಕವರಿಗೆ ನಾವ ಹಾಕಿ ಹಣ ದೋಚಿರುವ ಈ ಖತರ್ನಾಕ್ ವಂಚಕಿ ಕೇಸ್ ತನಿಖೆಗೆ ಇದೀಗ ಸಿಂಗಂ ಒಬ್ಬರನ್ನ ಸರ್ಕಾರ ನೇಮಕ ಮಾಡಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಎಂಬ ಹೆಸರಿನಲ್ಲಿ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡ ಪ್ರಕರಣವನ್ನ ತನಿಖೆ ಮಾಡುವುದಕ್ಕೆ ಮತ್ತೋರ್ವ ಎಸಿಪಿಯನ್ನ ಸರ್ಕಾರ ನೇಮಕ ಮಾಡಿದೆ. ಐಶ್ವರ್ಯ ಸಿಟಿಆರ್ ತೆಗೆಸುತ್ತಿದ್ದ ವಿಚಾರ ಬಯಲಾಗ್ತಾ ಇದ್ದಂತೆ ಮತ್ತೊಬ್ಬರ ನೇಮಕ ಮಾಡಲಾಗಿದೆ. ವಂಚನೆ ಕೇಸ್ ಅನ್ನ ಎಸಿಪಿ ಭರತ್ ರೆಡ್ಡಿ ಮಾಡ್ತಿದ್ರೆ ಸಿಟಿಆರ್ ಕೇಸ್ ತನಿಖೆಯನ್ನ ಚಂದನ್ ಹೆಗಲಿಗೆ ನೀಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖಾಧಿಕಾರಿ ಆಗಿದ್ದ ವಿಜಯನಗರ ಎಸಿಪಿ ಆಗಿದ್ದ ಚಂದನ್ ಬ್ಯಾಟರಾಯನಪುರದ ಸಿಟಿಆರ್ ಕೇಸ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಚಂದನ್ ನೇಮಕ ಯಾಕೆ ಎಂಬುದನ್ನು ನೋಡುವುದಾದ್ರೆ ಎಸಿಬಿ ಭರತ್ ರೆಡ್ಡಿ ನೀಡಿದ ದೂರು ತನಿಖೆ, ಐಶ್ವರ್ಯ ವಂಚನೆ ಜಾಲದ ಸಿಡಿಆರ್ ತನಿಖೆ ಅಗತ್ಯ. ಐಪಿಸಿ 120B 409 ಹಾಗೂ ಐಟಿ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ. 2021 ಜುಲೈನಿಂದ 2024 ಮಾರ್ಚ್ ವರೆಗಿನ ದಾಖಲೆ ತೆಗೆಯಬೇಕಾಗಿದೆ. ಹೀಗಾಗಿ ಸಾಲ ಕೊಟ್ಟವರು ದೂರಿನ ಆಧಾರಕ್ಕೆ ಸಿಡಿಆರ್ ಬೇಕು. ಅಪರಾಧ ಕೇಸ್ ದಾಖಲಾದರೆ ಮಾತ್ರ ಸಿಡಿಆರ್ ತೆಗೆಯಬಹುದು. ಅದು ಯಾವೊಬ್ಬ ವ್ಯಕ್ತಿಯೂ ಸಿಡಿಆರ್ ತೆಗೆಯುವಂತಿಲ್ಲ. ಪೊಲೀಸರಿಗೆ ಮಾತ್ರ ಸಿಡಿಆರ್ ತೆಗೆಸುವುದಕ್ಕೆ ಅವಕಾಶ ಇದೆ. ಹೀಗಾಗಿ ಈ ವಂಚಕಿ ಐಶ್ವರ್ಯ ಕೇಸ್ನಲ್ಲಿ ಸಿಡಿಆರ್ ತನಿಖೆಗಾಗಿ ಚಂದನ್ ನೇಮಕ ಮಾಡಲಾಗಿದೆ. ಇನ್ನು ಐಶ್ವರ್ಯ ಗೌಡಳ ಸಿಡಿಆರ್ ತೆಗೆಯುವುದಕ್ಕೆ ಸಹಕರಿಸದ ಕಾರಣ ಪೊಲೀಸ್ ಅಧಿಕಾರಿಗಳಿಗೆ ಮುಟ್ಟಿದ್ದು. ಹೀಗಾಗಿ ಕಮಿಷನರ್ ಫುಲ್ ಗರಂ ಆಗಿ ಯಾರೇ ಆಫೀಸರ್ಸ್ ಇದ್ರೂ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಐಶ್ವರ್ಯ ಗೌಡ ಸಿಡಿಆರ್ ತೆಗೆಸಿ ತನಿಖೆ ಮಾಡುವುದಕ್ಕೆ ಎಸಿಪಿ ಚಂದನ್ ನೇಮಕ ಮಾಡಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.